ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಈ ದಿನ ನಾವು ಹರಿವಂಶರಾಯ್ ಬಚ್ಚನ್ರವರ ಚಿಡಿಯಾ ಔರ್ ಚುರುಂಗುನ್ ಈ ಕವಿತೆಯ ಬಗ್ಗೆ ತಿಳಿದುಕೊಳ್ಳೋಣ. ಚಿಡಿಯಾ ಔರ್ ಚುರುಂಗುನ್. ಚಿಡಿಯಾ ಗುಬ್ಬಿ, ಔರ್ ಮತ್ತು ಚುರುಂಗುನ್ ಮರಿಗುಬ್ಬಿ. ಗುಬ್ಬಿ ಮತ್ತು ಮರಿಗುಬ್ಬಿ. ಈ ಕವಿತೆಯ ಕವಿ ಹರಿವಂಶರಾಯ್ ಬಚ್ಚನ್ರವರು. छोड़ घोंसला बाहर आया, देखी ढाले देखे पात, और सुनी जो पत्ते हिलमिल करते हैं आपस में बात. माँ क्या मुझको उड़ना आया, नहीं चुरुंगुन तू भरमाया. छोड़ घोंसला. घोंसला ಗೂಡು. ಗೂಡನ್ನು ಬಿಟ್ಟು ಹೊರಗೆ ಬಂದಂತಹ ಗುಬ್ಬಿ. ಬಾಹರ್ ಹೊರಗೆ. ದೇಖಿ ಢಾಲೆ ದೇಖೆ ಪಾತ್. ಡಾಲೆ ಕೊಂಬೆಗಳು. ದೇಖೆ ಪಾತ್. ಪಾತ್ ಅಂದರೆ ಎಲೆ. ಎಲೆಗಳನ್ನು ನೋಡಿತು, ಕೊಂಬೆಯನ್ನು ನೋಡಿತು. ಅವ್ರು ಸುನಿ ಜೋ ಪತ್ತೆ ಹಿಲ್ಮಿನ್. ಆ ಎಲೆಗಳು ಶಬ್ದವನ್ನು ಮಾಡುವುದನ್ನು ಕೇಳಿತು. ಸುನಿ ಕೇಳುವುದು. ಕರ್ತೆ ಹೈ ಆಪಸ್ ಮೇ ಬಾತ್. ಅದಕ್ಕನ್ನಿಸ್ತು ಈ ಎಲೆಗಳು ತಮ್ಮ ತಮ್ಮ ನಡುವೆ ಮಾತನಾಡ್ಕೊಳ್ತಿದೆಯೇನೋ ಅಂತ ಅನ್ನಿಸ್ತು. ಬಾತ್ ಅಂದರೆ ಮಾತು. ಮಾ ಕ್ಯಾ ಮುಚ್ಕೋ ಉಡನಾ ಆಯಾ. ಅದು ತನ್ನ ತಾಯಿಯನ್ನು ಕೇಳುತ್ತೆ, ಅಮ್ಮ ನನಗೆ ಹಾರೋದಿಕ್ಕೆ ಬಂತ. ಉಡನ ಹಾರುವುದು. ನಹಿ ಚುರುಂಗುನ್ ತೂ ಭರ್ಮಾಯ. ಅದಕ್ಕೆ ತಾಯಿ ಹೇಳುತ್ತೆ, ಇಲ್ಲ ಮಗು, ನಿನ್ನ ಭ್ರಮೆ ಅದು ಅಂತ ಹೇಳುತ್ತೆ. ನಮ್ಮ ಕನ್ನಡದಲ್ಲಿ ಒಂದು ಸುಂದರವಾದ ಕವಿತೆ ಇದೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ ಒಂದು ಕವಿತೆ ಇದೆಯಲ್ಲ. ಆ ಸಾಲುಗಳನ್ನು ಒಮ್ಮೆ ಕೇಳಿ. ಈ ಕವಿತೆಯ ಸಾರಾಂಶಕ್ಕೂ ಆ ಸಾಲುಗಳಿಗೂ ಕೂಡ ಒಂದು ಪೂರಕವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಎರಡನೇ ಚರಣಗಳನ್ನು ನೋಡೋಣ. ಡಾಲಿ ಸೆ ಡಾಲಿ ಪರ್ ಪಹುಂಚ. ಡಾಲಿ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ, ಪಹುಂಚ ಹಾರಿತು ಅಥವಾ ಹೋಯಿತು. ದೇಖಿ ಕಲಿಯಾ ದೇಖೆ ಫೂಲ್. ದೇಖಿ ಅಂದರೆ ನೋಡುವುದು, ಕಲಿಯಾ ಅಂದರೆ ಮೊಗ್ಗುಗಳು. ದೇಖೆ ಫೂಲ್ ಅಂದರೆ ಹೂಗಳನ್ನು ನೋಡಿತು. ಫೂಲ್ ಅಂದರೆ ಹೂವು. ಊಪರ್ ಉಟ್ಕರ್ ಫುನ್ಗಿ ಜಾನಿ. ಮೇಲೆ ಅತ್ಯಂತ ಎತ್ತರದಲ್ಲಿರುವ ಕೊಂಬೆಯನ್ನು, ಫುನ್ಗಿ ಅಂದರೆ ಎತ್ತರದಲ್ಲಿರುವ ಕೊಂಬೆಯನ್ನು ನೋಡಿತು. ನೀಚೆ ಜುಕುಕರ್ ಜಾನಾ ಮೂಲ್. ಕೆಳಗೆ ಅದು ಮೂಲ್ ಅಂದರೆ ಬೇರನ್ನು ನೋಡಿತು. ಮಾ ಕ್ಯಾ ಮುಚ್ಕೋ ಉಡನಾಯ. ಅಮ್ಮ ನನಗೆ ಹಾರೋದಿಕ್ಕೆ ಬಂತ ಹಾಗಿದ್ರೆ ಅಂತ ಕೇಳ್ತು ತಾಯಿನ. ನಹಿ ಚುರುಂಗುನ್ ತೂ ಬರ್ಮಾಯ. ತಾಯಿ ಹೇಳುತ್ತೆ, ಇಲ್ಲ ಮಗು, ಅದು ನಿನ್ನ ಭ್ರಮೆ ಅಂತ ಹೇಳುತ್ತೆ. कच्चे पक्के फल पहचाने, खाए और गिराए काट, खाने घाने के सब साथी देख रही है मेरी बाट. माँ क्या मुझको उड़ना आया, नहीं चुरुंगुन तू भरमाಯ. ಕಚ್ಚೆ ಪಕ್ಕೆ ಕೆಲವು ಹಣ್ಣಾಗಿರುವಂಥ, ಹಸಿ ಹಸಿಯಾಗಿರುವಂಥ, ಇನ್ನೂ ಕಚ್ಚೆ ಅಂದರೆ ಹಸಿಯಾಗಿರುವಂಥ, ಹಣ್ಣೇ ಆಗದೇ ಇರುವಂತಹ ಮತ್ತು ಹಣ್ಣಾಗಿರುವಂಥ ಹಣ್ಣುಗಳನ್ನು, ಅಂದರೆ ಆ ರೀತಿಯ ಹಣ್ಣುಗಳನ್ನು ಕಂಡುಹಿಡಿಯೋದಕ್ಕೆ ನಂಗೆ ಬರುತ್ತೆ. ತಿಂತಿದ್ದೀನಿ ಅದನ್ನು. ಗಿರಾಯೆ ಕಾಟ, ಅದನ್ನು ನಾನು ಕಚ್ಚಿ ಬೇಕಾದ್ರೆ ಅದನ್ನು ತಿನ್ಬೋದು. ಅದನ್ನು ಕುಟ್ಕಿ ನಾನು ತಿಂತೀನಿ. ಖಾನೆ ಘಾನೆ ಕೆ ಸಬ್ ಸಾಥಿ ದೇಖ್ ರಹಿ ಹೈ ಮೇರಿ ಬಾಟ್. ನನ್ನ ಜೊತೆ ಆಟ ಆಡೋದಕ್ಕೆ ನನ್ನ ಜೊತೆಗಾರರಲ್ಲ. ಸಾಥಿ ಅಂದರೆ ಜೊತೆಗಾರರಲ್ಲ. ಬಾಟ್ ಅಂದರೆ ನನ್ನ ರಸ್ತೆಯನ್ನು ನೋಡ್ತಾ ಇದ್ದಾರೆ. ಮಾ ಕ್ಯಾ ಮುಚ್ಕೋ ಉಡನಾಯ. ಅಮ್ಮ ನಂಗೆ ಹಾರೋದಿಕ್ಕೆ ಬಂತ ಅಂತ ತನ್ನ ತಾಯಿಯನ್ನು ಮತ್ತೆ ಪ್ರಶ್ನೆ ಮಾಡುತ್ತೆ. ನಹಿ ಚುರುಂಗುನ್ ತೂ ಬರ್ಮಾಯ. ಇಲ್ಲ ಮಗು, ನಿನ್ನ ಭ್ರಮೆ ಅದು ಅಂತ ತಾಯಿ ಹೇಳುತ್ತೆ. ಉಸ್ ತರು ಸೆ ಇಸ್ ತರು ಪರ್ ಆತ. ತರು ಅಂದರೆ ವೃಕ್ಷ. ಈ ಮರದಿಂದ ಆ ಮರಕ್ಕೆ ಬರುತ್ತೆ. ಜಾತಾ ಹೂ ಧರ್ತಿ ಕಿ ಓರ್. ಅಮ್ಮ ನಾನು ಧರ್ತಿ ಅಂದರೆ ಭೂಮಿ, ಆಪೋಸಿಟ್ ಏನೋ ಧರ್ತಿ ಆಸ್ಮಾನ್. ಧರ್ತಿ ಕಿ ಓರ್, ನಾನು ಭೂಮಿಯ ಕಡೆಗೆ ಹೋಗ್ತೀನಿ. ದಾನ ಕೋಯಿ ಕಹಿ ಪಡಾ ಹೋ ಚುನ್ಲಾತಾ ಹೂ ಠೋಕ್ ಟಕೋರ್. ದಾನ, ಧಾನ್ಯಗಳು ಎಲ್ಲಾದರೂ ಬಿದ್ದಿದ್ರೆ ನಾನು ಅದನ್ನು ಹೆಕ್ಕಿ ತೊಗೊಂಬರ್ತೀನಿ ಅಂತ ಹೇಳುತ್ತೆ. ಮಾ ಕ್ಯಾ ಮುಚ್ಕೋ ಉಡನಾಯ, ನಹಿ ಚುರುಂಗುನ್ ತೂ ಬರ್ಮಾಯ. ಅಮ್ಮ ನನಗೆ ಹಾರೋದಿಕ್ಕೆ ಬಂತ. ಇಲ್ಲ ಮಗು, ನಿನ್ನ ಭ್ರಮೆ ಅಂತ ತಾಯಿ ಮತ್ತೊಮ್ಮೆ ಮರಿಗುಬ್ಬಿಗೆ ಹೇಳ್ತಾರೆ. ಮೈ ನೀಲೆ ಅಜ್ಞಾತ್ ಗಗನ್ ಕಿ ಸುನ್ತಾ ಹೂ ಅನಿವಾರ್ ಪುಕಾರ್. ಈ ನೀಲಿ ಬಣ್ಣದ ಅಜ್ಞಾತ ಒಂದು ಗಗನದ ನಿರಂತರ ಒಂದು ಕೂಗನ್ನು ನಾನು ಕೇಳ್ತಾ ಇದ್ದೀನಿ.
कोई अंदर से कहता है उड़ जा, उड़ता जा पर मार. ಯಾರೋ ನನ್ನನ್ನು ಕರಿತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ, ಹಾರು, ಎತ್ತರಕ್ಕೆ ಹಾರು ಅಂತ ನನ್ನನ್ನು ಕರಿತಾ ಇದ್ದಾರೆ. ಮಾ ಕ್ಯಾ ಮುಚ್ಕೋ ಉಡ್ನಾ ಆಯಾ, ಅಮ್ಮ ಹಾಗಾದರೆ ನನಗೆ ಹಾರೋದಕ್ಕೆ ಬಂತ ಅಂತ ಮರಿಗುಬ್ಬಿ ತಾಯಿಯನ್ನು ಕೇಳುತ್ತೆ. ಆಗ ತಾಯಿ ಹೇಳ್ತಾರೆ, ಆಜ್ ಸುಫುಲ್ ಹೈ ಟೇರೆ ಡೈನೆ, ಆಜ್ ಸುಫುಲ್ ಹೈ ತೇರಿ ಕಾಯ. ಹೌದು, ಈ ದಿನ ನೀನು ಹಾರೋದಕ್ಕೆ ಸಿದ್ಧವಾಗಿದ್ಯಾ. ಡೈನಿ ಅಂದರೆ ರೆಕ್ಕೆಗಳು, ನಿನ್ನ ರೆಕ್ಕೆಗಳು ಇವತ್ತು ನೀನು ಹಾರೋದಕ್ಕೆ ಸಿದ್ಧವಾಗಿದ್ಯಾ. ಇವತ್ತು ನೀನು ಮಾನಸಿಕವಾಗಿ ಶಾರೀರಿಕವಾಗಿ ನಿನ್ನ ದೇಹ ಹಾರೋದಕ್ಕೆ ತಯಾರಾಗಿದೆ, ನೀನಿನ್ನು ಹಾರಬಹುದು ಅಂತ ತಾಯಿ ಮರಿಗುಬ್ಬಿಗೆ ಹೇಳ್ತಾರೆ. ಇದು ಈ ಕವಿತೆಯ ಸಾರಾಂಶ ಆಗಿತ್ತು. ಬನ್ನಿ ಹಾಗಿದ್ರೆ ಹಿಂದಿಯಲ್ಲಿ ಒಮ್ಮೆ ಈ ಸಾರಾಂಶವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಚಿಡಿಯಾ ಔರ್ ಚುರುಂಗುನ್. इस कविता के कवि है हरिवंश राय बच्चन जी. इस कविता में चिड़िया और चुरुंगन की बातचीत हम सुन सकते हैं. चिड़िया और चुरुंगन के बीच में जो बातचीत है वो अत्यंत सुंदर रूप में कवि इस कविता के द्वारा वर्णन किए हैं. चोड़ घोंसला बाहर आया, देखी डाले देखी पात. चुरुंगन घोंसला छोड़कर बाहर आकर डाले देखती है और पत्ते को भी देखती है. और सुनी जो पत्ते हिलमिल करते हैं आपस में बात. जो पत्तों के बीच में जो हिलमिल होती है उसी शब्द को वो आपस में बात करता है, इस तरह समझता है और अपनी माँ से पूछता है, माँ क्या मुझको उड़ना आया. तब माँ कहती है, नहीं चुरुंगन, तू भरमाया, तुझे भ्रम है, अभी तुझे उड़ना नहीं आया है. दूसरी चंद में कवि कहते हैं, चुरुंगन ने क्या किया, अभी डाली से डाली पर पहुंचा, एक डाली से दूसरी डाली पर पहुंचा. कलियों को देखा, फूल को देखा, ऊपर उठकर फुनगी को देखा, नीचे झुककर मूल को देखा. और एक बार माँ से पूछती है, माँ क्या मुझे उड़ना आया. तभी माँ कहती है, नहीं चुरुंगन, तुझे भ्रम है, अभी तक तुझे उड़ना नहीं आया. और चुरुंगन ने क्या किया, कच्चे पक्के फल को भी पहचाना, उसे खाया और गिराया. और वो अपनी माँ से कहती है, माँ मेरे सभी साथी मेरा इंतज़ार कर रहे हैं, मेरी रास्ता देख रही है. बाट का मतलब रास्ता, मेरी रास्ता देख रही है, अभी तो कहो माँ क्या मुझे उड़ना आया. तभी माँ कहती है, नहीं बेटा, अभी तुझे उड़ना नहीं आया है, तेरी भ्रम है. फिर क्या करता है चुरुंगन, उस तरु से इस तरु पर आता है और वो अपनी माँ से कहता है, माँ देखो मैं धरती की ओर जाता हूँ, अगर धरती में दाना कहीं पड़ा होता तो उसे चुन कर लाता हूँ, अभी तो कह दो माँ क्या मुझे उड़ना आया. तभी माँ कहती है, नहीं बेटा, तुझे भ्रम है, अभी तक तुझे उड़ना नहीं आता. और माँ से कहती है चुरुंगन, देखो माँ, हमेशा मैं उस नीले अज्ञात गगन की अनिवार्य लगातार पुकार सुनता रहा हूँ. कोई अंदर से मुझे कह रहा है, उड़ जा, उड़ता जा, तू दूर उड़ता जा, कह रहा है. अभी तो कह दो माँ, अभी कह दो क्या मुझे उड़ना आया. तब माँ कहती है, हाँ बेटा, उड़ने के लिए आज तेरे डईने सुबुल है और तू आज उड़ने के लिए तेरा काया भी सफल है, आज तू उड़ सकती है. इस तरह चिड़िया चुरुंगन को कहती है. धन्यवाद.